ನಮಗೆ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಇಷ್ಟು ಹಣ ಗಳಿಸೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇರುತ್ತೆ. ನಾವು ಅವರಿಗೆ ಎಲ್ಲವನ್ನ ಕೊಡ್ತಾ ಹೋಗ್ತೀವಿ. ಇಡೀ ದೇಶ ಸಂಪನ್ಮೂಲ ಯಾವುದು? ನಮ್ಮೆಲ್ಲರಿಗೂ ಸೇರಿತ್ತು. 5000 ವರ್ಷ ಹಿಂದೆ 10,000 ವರ್ಷಗಳಿಂದ ನಮ್ಮೆಲ್ಲರಿಗೂ ಸೇರಿತ್ತು. ಆದ್ರೆ ಇವತ್ತು ಕೆಲವರು ಗುಡ್ಡ ಬೆಟ್ಟ ಅದು ಇದು ಕಾಡು ಮೇಡುಗಳನ್ನೆಲ್ಲ ಅವರ ಹೆಸರು ಬರ್ಕೊಂಡು ಅಲ್ಲಿರುವ ಎಲ್ಲ ಸಂಪನ್ಮೂಲಗಳನ್ನ ದೋಚಿ ನಮ್ಮನ್ನ ನಿರ್ಗತಿಕರನ್ನಾಗಿ ಮಾಡಿ, ಅರ್ಧ ಎಕರೆಗೋ 3 ಎಕರೆಗೋ ಪಾಣಿ ನಮ್ಮ ಹೆಸರಿಲ್ಲ ಹಾಗೆ ಹೀಗೆ ಅಂತ ಹೊಡೆದಾಡಿ ಕಚೇರಿಗಲ್ಲೂ ಹಿಂಗೆ ಅಲ್ಲಾಟ ಮಾಡಿಕೊಂಡು ನಮ್ಮನ್ನ ಅಯ್ಯೋ ಅನ್ನಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ತಾರೆ. ಈ ಎಲ್ಲ ವ್ಯವಸ್ಥೆ ನಾವು ಕಟ್ಟಿರೋದು, ನಮಗೋಸ್ಕರ ಕಟ್ಕೊಂಡಿರೋದು. ಆ ವ್ಯವಸ್ಥೆ ನಮಗೆ ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ನಿಮ್ಗೆ ಎಲ್ಲ ದಾಖಲೆ ನಿಮ್ ಬಗ್ಗೆ ನೀವು ಮನನ ಮಾಡ್ಕೋಬೇಕು. ಯಾರಿಗೆ ಗೊತ್ತಿರುತ್ತೆ ನಿಮ್ ಬಗ್ಗೆ? ಯಾರಿಗೆ ಗೊತ್ತಿರುತ್ತೆ? ನಿಮ್ಗೆ ಗೊತ್ತಿರುತ್ತೆ. ನಿಮ್ ಬಗ್ಗೆ ನೀವು ಮನನ ಮಾಡ್ಕೊಂಡು ನಿಮ್ಮ ದೇಹದೊಳಗೆ ನಿಮ್ಮ ಮನಸ್ಸೊಳಗಿರೋ ಮೌಲ್ಯವನ್ನ ನೀವು ಪ್ರಶ್ನೆ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಸಮಾನತೆಯ ಮೌಲ್ಯವನ್ನ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನೇನೋ ಕಾರಣಕ್ಕೆ ಎಲ್ಲೆಲ್ಲಿಂದನೋ KRS ಪಕ್ಷಕ್ಕೆ ಬಂದಿರ್ತೀವಿ. ಹಾಗಾಗಿ ನಾವೆಲ್ಲರೂ ಒಂದೇ ಒಗ್ಗಟ್ಟಿನಿಂದ ಹೋಗುವಂತ ಕೆಲಸವನ್ನ ಮಾಡ್ಬೇಕು. ನಮ್ಮ ಮೌಲ್ಯಗಳನ್ನ ನಮ್ಮ ತಲೆ ಒಳಗಡೆ ಇರೋದೆಲ್ಲ ಏನ್ ಮಾಡ್ಬೇಕು? ಪಕ್ಕಕ್ಕಿಟ್ಟು ಮಾನವೀಯತೆಯ ಮೌಲ್ಯವನ್ನ, ಒಬ್ರಿಗೊಬ್ರು ಅರಿತುಕೊಳ್ಳುವಂತ ಮೌಲ್ಯನ, ಪ್ರೀತಿಯ ಮೌಲ್ಯಗಳನ್ನ, ಸ್ನೇಹದ ಮೌಲ್ಯಗಳನ್ನ ಅವುಗಳನ್ನ ಹಂಚಿಕೊಂಡು ಬದುಕೋ ರೀತಿಯಲ್ಲಿ ನಾವು ಕಟ್ಕೋಬೇಕಾಗುತ್ತೆ. ಓಕೆ, ಆಗ ನಮ್ ಬದುಕು ಚೆನ್ನಾಗಿರುತ್ತೆ. ಯಾವ್ದೋ ಒಂದು ಚಿಕ್ಕ ವಿಷಯಕ್ಕೆ ಯಾರೋ ಚಾರ್ಜರ್ ಹಾಕ್ಬಿಟ್ಟಿರ್ತಾರೆ, ಇನ್ನೊಬ್ರು ಸಿಕ್ಕಿರ್ತಾರೆ, ಜೋರಾಗಿ ಕೂಗಾಡಿ ಹೊಡೆದಾಡುವಷ್ಟು ಮಟ್ಟಕ್ಕೆ ನಾವು ಹೊರಟೋಗ್ಬಿಡ್ತೀವಿ ಕೆಲವು ಸರಿ. ಇಂಥವೆಲ್ಲ ಮಾಡ್ಕೋಬಾರ್ದು. ಪ್ರೀತಿ, ವಿಶ್ವಾಸ, ಸ್ನೇಹಗಳೇ ನಮ್ಮ ಕೊನೆಯ ದಿನಗಳವರೆಗೂ ಬರುತ್ತೆ. ಇನ್ನೇನು ನನ್ನ ವಯಸ್ಸು ಮುಗೀತು, ನಿಮ್ಮ ವಯಸ್ಸನ್ನು ಮುಗಿತಾ ಇರ್ಬೋದೇನು. ಹಾಗಾಗಿ ಖುಷಿಯಾಗಿರೋಣ, ಎಲ್ಲರೂ ನೆಮ್ಮದಿಯಾಗಿರಿ, ನಿಮ್ಮ ಕುಟುಂಬದ ಜೊತೆ ಚೆನ್ನಾಗಿ ಬದುಕಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಬಹಳ ಸಂತೋಷ ಆಯ್ತು. ಜೈ ಭೀಮ್, ಜೈ ಕರ್ನಾಟಕ. ನಮ್ಮ ವಿಸ್ತಾರವಾಗಿ ಒಳ್ಳೆಯ ಆಲೋಚನೆಗಳನ್ನ ಈಗ ನಮಗೆ ಏನು ಈ ಸಭೆಯಲ್ಲಿ ಇರುತ್ತವ್ರಿಗೆ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮತ್ತು ನಗರ ಪರವಾಗಿ ಅವರಿಗೆ ಧನ್ಯವಾದಗಳು. ಇವಾಗೆಲ್ಲ ಸೇರಿ ಏನು ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 139ನೇ ಜಯಂತಿಯ ಉದ್ಘಾಟನೆಯನ್ನು ಮಾಡ್ತಾರೆ. ಯಾರಾದ್ರೂ ನ್ಯೂಸ್ ಪೇಪರ್ ಅಂತವ್ರಿಗೆಲ್ಲ ಕಳ್ಸಕ್ಕೆ ಒಳ್ಳೆ ಫೋಟೋ ಹೊಡ್ಕೊಳ್ರಿ. ಒಬ್ರು ಒಂದ್ ಫೋನ್ ಅಲ್ಲಿ ಚೆನ್ನಾಗಿರೋ ಲೈವ್ ಯಾರು ಹಿಡಿತಾ ಇದ್ದೀರಿ? ಇಲ್ಲ ನಂದೇ ವಿಜಯಗಳಿಗೆ ಜಿಲ್ಲಾ ಪೇಜಲ್ಲಿ ಮೈಸೂರು ಜಿಲ್ಲಾ ಪೇಜ್ ಜಿಲ್ಲಾ ಪೇಜ್ ಈ ಕಡೆಗೆ ಬನ್ರಿ. ಒಂದಿಬ್ರು ಎಲ್ಲ ಮಕ್ಕಳು ಮತ್ತು ಮಹಿಳೆಯರು ಒಂದು ಫೋಟೋ ಹೊಡ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಿಮ್ಮ ಜಾಗಕ್ಕೆ ಅದೇ ತರ ಕೂತ್ಕೊಳ್ಳಿ. ರಾಷ್ಟ್ರ ಸಮಿತಿ ವೀರ ಸೇನಾನಿಗಳಿಗೆ, ಬಂಧುಗಳೇ, ಸ್ವಲ್ಪ ಎಲ್ಲ ಕುಂತ್ಕೊಳ್ಳಿ. ಎಲ್ಲ ಮೊದಲ ತರ ಕುಂತ್ಕೊಳ್ಳಿ. ಹಿಂದೆ ಅವ್ರು ಕಾಣ್ಬೇಕು ಆ ತರ ಎಲ್ಲ ಕುಂತ್ಕೊಳ್ಳಿ. ಅಲ್ಲಿ ಚೇರ್ ಇದೆ, ಕುತ್ಕೊಳ್ರಪ್ಪ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತೆ ಸ್ವಾತಂತ್ರ್ಯದ ನಂತರದಲ್ಲಿ ಇಬ್ರು ಬಹುಮುಖ್ಯವಾದಂಥ ವ್ಯಕ್ತಿಗಳು, ಒಬ್ಬರು ಗಾಂಧಿ ಮತ್ತೊಬ್ಬರು ಅಂಬೇಡ್ಕರ್. ಬ್ರಿಟಿಷರ ದಾಸ್ಯದಿಂದ ಈ ದೇಶವನ್ನ
ತೊಡೆದಕ್ಕಿಗೆ ಮಹಾತ್ಮ ಗಾಂಧಿಯವರು ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಈ ನೆಲದ ಕಟ್ಟ ಕಡೆಯ ಪ್ರಜೆಯೂ ಸಹ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ಬಹಳ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ಈ ದೇಶದ ಚಕ್ರ ಏನಿದೆ, ಬಂಡಿಯಲ್ಲಿ ಗಾಂಧಿ ಮತ್ತೆ ಅಂಬೇಡ್ಕರ್ ಅಂತಕ್ಕಂಥ ಎರಡು ಚಕ್ರಗಳು ಸಮಪಾಲನ್ನ ಪಡ್ಕೊಂಡಿದ್ದಾವೆ. ಇದನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಗಾಂಧಿ ಸ್ವಾತಂತ್ರ್ಯ ಪೂರ್ವದ ಭಾರತವನ್ನ ಯಾವ ರೀತಿ ದಾಸ್ಯದ ಸಂಕೋಲೆಯಿಂದ ಆಚೆ ತಕೊಂಡೋದ್ರು, ಸ್ವಾತಂತ್ರ್ಯ ನಂತರದ ಭಾರತವನ್ನ ಬಾಬಾ ಸಾಹೇಬರು ಯಾವ ರೀತಿ ಸ್ವಾತಂತ್ರ್ಯಗೊಳಿಸಿ ತಗೊಂಡೋದ್ರು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ನಾವು ತಿಳಿಸ್ತಕ್ಕಂಥ ಕೆಲಸವನ್ನ ನಾವು ಬಹುಮುಖ್ಯವಾಗಿ ಮಾಡಬೇಕಾಗ್ತದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ರು ಬಾಬಾ ಸಾಹೇಬ್ರವರು. ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇರ್ತಕ್ಕಂಥ ಯಾವುದು ಪಕ್ಷ? ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಇರ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಇದ್ರೆ ಅದು ಮಾತ್ರ. ಇವತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಸಹ KRS ಪಕ್ಷದಲ್ಲಿ ಸಂವಿಧಾನದ ಶಿಕ್ಷಣವನ್ನು ಪಡಿತಾ ಇದ್ದಾನೆ, ಸಂಘಟನೆ ಆಗ್ತಾ ಇದ್ದಾನೆ, ಹೋರಾಟವನ್ನು ಕಲಿತಾ ಇದ್ದಾನೆ. ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮೂರೂ ಬಂದಾಗ ಸಹಜವಾಗಿ ಏನ್ ಸಿಕ್ಕತ್ತೆ? ಸ್ವಾತಂತ್ರ್ಯ ಸಿಗ್ತದೆ. ಬಾಬಾ ಸಾಹೇಬ್ರು ಹೇಳಿದ್ದಂತ ಸ್ವಾತಂತ್ರ್ಯ ಯಾವುದು? ರಾಜಕೀಯ ಶಕ್ತಿಯನ್ನ ಪಡೆತಕ್ಕಂಥ ಸ್ವಾತಂತ್ರ್ಯ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಸಹ ರಾಜಕೀಯ ಸ್ವಾತಂತ್ರ್ಯವನ್ನ ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ಸ್ವಾತಂತ್ರ್ಯ ಅಂದ್ರೆ ಏನು? ಸಮಾನತೆ ಕಡೆಗೆ ಹೋಗ್ಬೇಕು. ಸಮಾಜದ ಕೊನೆಯ ವ್ಯಕ್ತಿಯೂ ಸಹ ರಾಜಕೀಯ ಶಕ್ತಿಯನ್ನ ಪಡ್ಕೋಬೇಕು. ರಾಜಕೀಯ ಅಂದ್ರೆ ಏನು? ಸಮಾಜದಲ್ಲಿ ಸದಾ ಕಾಲ ಒಳ್ಳೆಯದನ್ನು ಮಾಡ್ತಕ್ಕಂಥ ಮಹೋನ್ನತವಾದಂತ ಸೇವಾ ಕ್ಷೇತ್ರ. ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಪ್ರತಿಪಾದಿಸ್ತಾ ಇರೋದು. ಈ ದೇಶದಲ್ಲಿ ನಿಜವಾದಂತ ನೈಜ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಯಾವ್ದಾದ್ರು ರಾಜಕೀಯ ಪಕ್ಷ ಇದ್ರೆ ಅದು KRS ಪಾರ್ಟಿ ಮಾತ್ರ. ರಾಜಕೀಯದ ಪರಿಭಾಷೆಯನ್ನ ಹಾಳು ಮಾಡಿರೋರು ಯಾರು? ಅವರು ಅಯೋಗ್ಯರು. ರಾಜಕೀಯನೇ ಗೊತ್ತಿಲ್ಲ ಅವ್ರಿಗೆ. ರಾಜಕೀಯ ಗೊತ್ತಿಲ್ಲದೆ ಇದ್ದವ್ರನ್ನ ರಾಜಕೀಯ ಪಕ್ಷಗಳು ಅಂತ ಈ ದೇಶದಲ್ಲಿ ಒಪ್ಕೊಳ್ತಕ್ಕಂಥ ಕೆಟ್ಟ ಕಾಲ. ನೈಜ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ KRS ಪಕ್ಷವನ್ನ ಜನ ಈಗ ಆಲ್ರೆಡಿ ಗುರುತಿಸ್ತಾ ಹೋಗ್ತಾ ಇದಾರೆ. ಗೊತ್ತಾಗ್ತಾ ಐತೆ KRS ಪಕ್ಷ ಮಾಡ್ತಾ ಇರೋದೇ ನಿಜವಾದ ರಾಜಕಾರಣ ಅಂತಕ್ಕಂಥದ್ದು ರಾಜ್ಯದ ಜನಕ್ಕೆ ಗೊತ್ತಾಗ್ತಾ ಇದೆ. ಹಂಗಾಗಿನೇ ಏನು ಈ JCB ಪಕ್ಷಗಳು ಮೊನ್ನೆಯಿಂದ ನೋಡ್ತಾ ಇದ್ರಿ, ಆ ಡಾಕ್ಟರ್ G ಪರಮೇಶ್ವರ್ ಅಂತಕ್ಕಂಥ ಒಂದು ನೆಪಾಕೆಟ್ ಸಂಸ್ಕೃತಿಯ ಒಂದು ಕುಡಿ, ಅದು ಪೊಲೀಸ್ನವ್ರು ಇಟ್ಕೊಂಡು ನಮ್ಮ ಮೇಲೆ ಸುಳ್ಳು ದೂರು ಸಲ್ಲಿಸಿ ನಮ್ಮ ಸೋಮ್ ಸುಂದರ್ನ ಒಂದಿನ ಜೈಲು ನಮ್ದೇ ಕಣ್ರಿ, ಜೈಲು ನಮ್ದೆಯ, ಸರ್ಕಾರಿ ಕಚೇರಿಗಳು ನಮ್ಮವಯ, ಸಂವಿಧಾನವು ನಮ್ದೆಯ, ವಿಧಾನಸೌಧನು ನಮ್ದೆಯ, ವಿಧಾನಸೌಧನು KRS ಪಕ್ಷದೇ. ಇವೆಲ್ಲವೂ ಕಾಲಘಟ್ಟದ ಕಾಯಕ ಅಷ್ಟೇ. ಪ್ರಕೃತಿನೇ ನಮ್ಮನ್ನ ಈ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇತ್ತು. ಅವ್ರು ಹೇಳ್ತಾ ಇದ್ದವ್ರು ಯಾರೋ ಒಬ್ಬ 145 ವರ್ಷದ ಇತಿಹಾಸ ಇರೋಂಥ ಕಾಂಗ್ರೆಸ್ ಪಕ್ಷ ನಮ್ದು ಅಂತ ಇದ್ರು. 140 ವರ್ಷದ ಇತಿಹಾಸ ಇರೋಂಥ ಕಾಂಗ್ರೆಸ್ ಪಕ್ಷ 7 ವರ್ಷದ KRS ಪಕ್ಷಕ್ಕೆ ಅದ್ಭುತವಾದಂತ ಪ್ರಚಾರವನ್ನ ಕೊಡ್ತಾ ಇತ್ತು. ಅದೆಲ್ಲ ಯಾವ ಕಾರಣಕ್ಕೆ ಅಂದ್ರೆ ಪ್ರಕೃತಿಯ ಕಾರಣಕ್ಕಾಗಿ. ಪ್ರಕೃತಿ ಕಾಲಕ್ಕೆ ಯಾವುದನ್ನ ಒಳ್ಳೇದನ್ನ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡುತ್ತೆ. ನೀವೆಲ್ಲ ಸುಮ್ಮನೆ ಬಂದಿಲ್ಲ, ನಾವೆಲ್ಲೋ ಹುಟ್ಟಿದೀವಿ, ಎಲ್ಲೋ ಬೆಳೆದಿದೀವಿ, ನಾವ್ಯಾರೋ ಗೊತ್ತಿಲ್ಲ, ನೀವ್ಯಾರೋ ಗೊತ್ತಿಲ್ಲ. ಆದ್ರೆ ಪಕ್ಷದ ಒಂದು ಸಿದ್ಧಾಂತ, ಒಳ್ಳೆ ವಿಚಾರ ಇದೆಯಲ್ಲ, ಅದೆಲ್ಲದೂ ಸಹ ಒಳ್ಳೆಯವ್ರನ್ನ ಒಂದ್ ಕಡೆ ಕೂಡಿಸ್ತಾ ಬತ್ತಾಯ್ತು. ಇಲ್ಲಿ ಬಂದಿರೋರು ಯಾರಾದ್ರು ಆಗರ್ಭ ಶ್ರೀಮಂತರು, ಕೋಟ್ಯಾಧೀಶರು ಇದೀವೇನಪ್ಪ? ಎಲ್ಲ ಜನಸಾಮಾನ್ಯರು ನಾವು. ನೋಡ್ರಿ, ಪ್ರಪಂಚದ ಇತಿಹಾಸದಲ್ಲಿ ಹೋರಾಟ, ಸಂಘಟನೆ ಇವೆಲ್ಲವನ್ನೂ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರೇ. ಇತಿಹಾಸ ಬರ್ದಿರೋದು ಯಾರೋ? ಜನಸಾಮಾನ್ಯರಲ್ಲಿ ಸಾಮಾನ್ಯರೇ ಮಾಡಿರೋದು.
ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು KRS ಪಕ್ಷದ ಕಲಿಗಳು. ಹಾಗಾಗಿನೇ ನಾವ್ಯಾರು ಸಹ ನೀನ್ ಲೀಡ್ರು, ಅವನ್ ಮುಖ್ಯಸ್ಥ ಏನು ಇಲ್ಲ, ನಾವೆಲ್ಲ ಒಂದು ನಾವೆಲ್ಲ ಸೈನಿಕರು. ಅಂದ್ರೆ ಈ ಸಮಾಜವನ್ನ ಸುಸ್ಥಿರತೆಗೆ ಕೊಂಡೊಯ್ತಕ್ಕಂಥ ನಾವೆಲ್ಲರೂ ಸಾಮಾನ್ಯರಲ್ಲಿ ಅಸಾಮಾನ್ಯ ಸೈನಿಕರು ನಾವು. ಹಾಗಾಗಿನೇ ನಾವೆಲ್ಲರೂ ಒಂದೇ. ಇಲ್ಲಿ ಇವತ್ತು ನಾವು ಕೂತ್ಕೊಂತೀವಿ, ನಾಳೆಗೆ ನೀವು ಕೂತ್ಕೊಂತೀರ, ನಾಡ್ದು ಈ ಹುಡುಗರು ಕೂತ್ಕೊಂತವೆ, ಇಷ್ಟೇ, ಬೇರೆ ಇನ್ನೇನಿಲ್ಲ. ಯಾಕೆ ಅಂದ್ರೆ KRS ಪಕ್ಷ ಆ ನಾಯಕತ್ವದ ಗುಣಗಳು, ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ನಾಯಕತ್ವ ಇದ್ದಾರೆ. ಆ ನಾಯಕತ್ವದ ಗುಣಗಳನ್ನ ಶಿಕ್ಷಣ ಮತ್ತೆ ಸಂಘಟನೆ ಹೋರಾಟದ ಮೂಲಕ ನಾವು ಅದು ಸಮಾಜಕ್ಕೆ ಬಿತ್ತತಕ್ಕಂಥ ಕೆಲಸವನ್ನ KRS ಪಕ್ಷದ ಸೈನಿಕರು ಮಾಡ್ತಾ ಇದೀವಿ ಅಷ್ಟೇ ಅಲ್ವಾ. ಏನೋ ಒಂದು ಸಮಾಜದಲ್ಲಿ ಒಂದು ಭ್ರಮೆ ಇದೆ, ಯಾರ 0 ಟ್ರಾಫಿಕ್ ಅಲ್ಲಿ ಬತ್ತಿದ್ದ ಅಂತಿದ್ದಂಗೆ ಅವ್ನಿಗೇನೋ ಭೂತ ಇದೆ, ಅವ್ನಿಗೇನೋ ಒಂಥರ ಜನ ಹಾರ ಹಾಕಿ ತಪ್ಪೆ ಬಿಡ್ಕೊಂಡು ಏನೋ ಮಾಡ್ತಾರೆ. ಈಗ ಹಂಗಲ್ಲ, ಇದೊಂದು ಟೀ ಶರ್ಟ್ ಕಂಡ್ರೆ ಸಾಕು, ಹಾರ ತಪ್ಪೆ ತುರಾಯಿನರೆಲ್ಲ ಕದ್ದು ಹೋಗ್ತಾರೆ. ಯಾಕೆ? ಅದು ನೈತಿಕತೆ, ಶಿಕ್ಷಣ, ಹೋರಾಟ, ಸಂಘಟನೆ. ಟೀ ಶರ್ಟ್ ಬಂತು ಅಂದ್ರೆ ಬಂತು ಕಣಪ್ಪ ಶಿಕ್ಷಣ, ಟೀ ಶರ್ಟ್ ಬಂತು ಅಂದ್ರೆ ಸಂಘಟನೆ ಆತ್ ಕಣಪ್ಪ, ಟೀ ಶರ್ಟ್ ಬಂತು ಅಂದ್ರೆ ಹೋರಾಟ ಶುರು ಕಣಪ್ಪ. ಇಷ್ಟೇ ತಾನೇ ಅದು. ಟೀ ಶರ್ಟ್ ಕಂಡ್ರೆ ಯಾರು ಹೆದರ್ತಾರೆ? ಕಳ್ಳರು, ಕಾಕ್ರು, ಕದೀಮ್ರು, ದರೋಡೆಕೋರ್ರು, ಇವರೆಲ್ಲ ಅದೇನೋ ಸುಮ್ನೆ ಟ್ರಿಗರ್ ಆಗ್ತಾರಪ್ಪ. ಸ್ವಾಮಿ ಅಂದ್ರೆ ಸಾಕು ಟ್ರಿಗರ್ ಆಗ್ತಾರೆ ಅವ್ರೆ. ಅಂದ್ರೆ ಕಳ್ಳರಿಗೆ ಟೀ ಶರ್ಟ್ ಕಂಡ್ರೆ ಭಯ. ಹಾಗಾಗಿ ಡಾಕ್ಟರ್ G ಪರಮೇಶ್ವರ್ ಅಂತಕ್ಕಂಥ ಒಂದು ನೆಪೋ ಕಿಡ್ಡು ಮೊನ್ನೆ ಈ ಟೀ ಶರ್ಟ್ ಕಾಣ್ತಿದ್ದಂಗೆ ಟ್ರಿಗರ್ ಆಗಿದ್ದು ಯಾಕೆ? ಕಳ್ತನ ಮಾಡಿತ್ತು, ಸುಳ್ತನ ಮಾಡೈತೆ, ಮೋಸ ಮಾಡೈತೆ, ದಗ ವಂಚನೆ ಮಾಡೈತೆ. ಕಳ್ಳರು, ಕಾಕ್ರು, ಕದೀಮ್ರು, ಮೋಸಗಾರರು, ದಗಾಕೋರ್ರು ಟೀ ಶರ್ಟ್ ಕಂಡ್ರೆ ಎದರ್ತಾರೆ. ಅಂದ್ರೆ ಪ್ರಕೃತಿಯ ಸಂಕೇತ. KRS ಪಕ್ಷದ ಟೀ ಶರ್ಟ್ ಏನಪ್ಪಾ ಅಂದ್ರೆ ಪ್ರಕೃತಿಯ ಸಂಕೇತ. ಒಳ್ಳೆಯ ಸಂಕೇತಗಳನ್ನ ಕಂಡಾಗ ದುಷ್ಟರು, ದುರ್ಜನರು ಸರ್ವನಾಶವಾಗ್ತಾರೆ. ಹಾಗಾಗಿ ಏನು ಇಂದಿನ ಇತಿಹಾಸವನ್ನು ತೆಗೆದು ನೋಡ್ತಾ ಹೋದ್ರೆ ಎಂತೆಂಥ ದುಷ್ಟರು, ದುರುಳರು ಎಲ್ಲರೂ ಸಹ ಸರ್ವನಾಶವಾದರು. ಹೊಳೆ ನರಸೀಪುರದ ಘಟನೆ ಎಲ್ಲರಿಗೂ ಗೊತ್ತಿದೆ. KRS ಪಕ್ಷ ಮುಟ್ತಿದ್ದಂಗೆ ಇಡೀ ಕುಟುಂಬ, ರಾಜಕಾರಣವೇ ಸರ್ವನಾಶ ಆಗೋದು. ಕುಟುಂಬ ರಾಜಕಾರಣವೇ ಸರ್ವನಾಶ ಆಗೋಯ್ತಪ್ಪ. ಹಂಗೆ KRS ಪಕ್ಷನ ಮತ್ತೆ ಮಾಡಿದ್ದಾರೆ, ಮತ್ತೆ ಮುಟ್ಟಿದ್ದಾರೆ. ಕುಟುಂಬ ರಾಜಕಾರಣದ ನೆಪೋಕಿಟ್ ಸಂಸ್ಕೃತಿ, ಇತಿಹಾಸ 140 ವರ್ಷದ ಇತಿಹಾಸ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷವೇ ನಾಶ ಆಗುತ್ತೆ. ಇದು ನಾವು ಮಾಡೋದಲ್ಲ, ಪ್ರಕೃತಿನೇ ಮಾಡುತ್ತೆ. ಹಾಗಾಗಿ ಇದು ನಾವಿಲ್ಲಿ ಕೂತಿರ್ತಕ್ಕಂಥವ್ರ ಸಂಖ್ಯೆ ತಿಳ್ಕೊಂಡಿರ್ಬೋದು, ಇವ್ರದ್ದೇನೋ ಕಡಿಮೆ ಅಂತ. ಸಾಮಾನ್ಯ ಅಲ್ಲ, ಇದು ಅಕ್ಷೋಹಿಣಿ ಸೈನ್ಯ. ಒಬ್ಬೊಬ್ಬ KRS ಪಕ್ಷ ಟೀ ಶರ್ಟ್ ಹಾಕೊಂಡಂತ ಒಬ್ಬ ಸೈನಿಕ ಬೆಲೆ ಕಟ್ಟಕ್ಕೆ ಆಗಲ್ಲ. ನೀವು ಟೀ ಶರ್ಟ್ ಹಾಕೊಂಡ್ರೆ ನಿಮ್ಗೆ ಆತ್ಮಶಕ್ತಿ ಮತ್ತೆ ಆ ತಾಕತ್ತು ಎಲ್ಲಿಂದ ಬರುತ್ತೆ ಅಂತಂದ್ರೆ ಅದರ ಬೇಸ್ಮೆಂಟ್ ಹಂಗಿದೆ, ತಳಹದಿನೇ ಹಂಗಿದೆ. ನಮ್ KRS ಪಕ್ಷದಾಗ ಯಾರನ್ನೂ ನೀವು ಬರ್ರಪ್ಪ ಅಂತ ನಿಮ್ ಮನೆ ಬಾಗಿಲಿಗೆ ಕರ್ಕೊಂಬರಲ್ಲ. ನಾವ್ ಯಾರನ್ನೂ ನೀವು ಬರ್ಲೇಬೇಕು, ನೀವು ಬರ್ದೇ ಹೋದ್ರೆ ರಾಜಕಾರಣ ಸರಿಯಾಗಲ್ಲ ಅಂತ ಯಾರು ಕರ್ಕೊಂಬರಲ್ಲ. ಯಾರಿಗೆ ಆಸಕ್ತಿ ಇರುತ್ತೋ, ಒಳ್ಳೇದ್ ಮಾಡ್ಬೇಕು ಅಂತ ಇರುತ್ತೋ ಅವನು ಒಳ್ಳೆಯವ್ರ ಜೊತೆ ಬರ್ತಾನೆ. ಒಳ್ಳೇದ್ ಮಾಡಕ್ಕಾದ್ರೆ ಇಲ್ಲಿ ಇರ್ತಾನೆ ಜಾಸ್ತಿ ದಿವಸ. ಒಳ್ಳೇದ್ ಮಾಡಕ್ಕಾಗಲ್ಲ ಅಂತಂದ್ರೆ ಇಲ್ಲಿ ಕಾರಣ ನನ್ ಕೈಲಾಗಲ್ಲ ಕಾರಣ ಅಂತಾನೆ ಟೀ ಶರ್ಟ್ ಬಿಚ್ಚಕ್ಕೆ ಹೋಗ್ತಾನೆ. ಹಂಗಾಗಿ ನಾವ್ ಯಾರನ್ನು ಬರಪ್ಪ ಅಂತಲೂ ಕರಿಯಲ್ಲ. ನನ್ ಪಾಡಿ ನನ್ ಕೈಲಾಗಲ್ಲ ಅನ್ನೋರ್ನ ಹೋಗಪ್ಪ ಅಂತಂದ್ರೆ ನಾವ್ ಹೇಳೋದು ಇಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಎಷ್ಟು ಸಾಧ್ಯ ಆಗ್ತದೋ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲಿ ಸಾಧ್ಯವಾಗದೇ ಇದ್ದಾಗ ನನಗೆ ಆಗಲ್ಲ ಸರ್, ಲೌಕಿಕ ಪ್ರಪಂಚದಲ್ಲಿ ನಾನು ಭ್ರಷ್ಟನಾಗೇ ಇರ್ತೀನಿ ಅಂತಕ್ಕಂಥವ್ರು ಹೋಗ್ತಾರೆ. ಹಂಗಾಗಿ KRS ಪಕ್ಷ ಅಂತಕ್ಕಂಥದ್ದು ಶಿಕ್ಷಣ, ಸಂಘಟನೆ, ಹೋರಾಟ, ನಿಜವಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳಲ್ಲಿ ನಡೀತಾ ಇರ್ತಕ್ಕಂಥ ನೈಜವಾದಂತ ಪ್ರಕೃತಿದತ್ತವಾದಂತ ಒಂದು ನಿಜವಾದ ರಾಜಕೀಯ ಪಕ್ಷ. ಶೀಲ ಮತ್ತೆ ಶಿಸ್ತನ್ನ ಅಳವಡಿಸ. ಎಲ್ಲಿಯೂ ಸಹ ನಾವು ಗಾಂಧಿ ಮಾರ್ಗ ಬಿಟ್ಟು ಎಲ್ಲೂ ಹೋಗಿಲ್ವಾ? ನಾವ್ ಯಾರ ಮೇಲಾರು ಕೈ ಎತ್ತೀವನಪ್ಪ? ನಾವ್ ಯಾರನ್ನಾರು ಅಸಂಸ್ಕೃತ ಪದಗಳನ್ನ ಬಳಸಿ, ಅಸಂಸದೀಯ ಪದಗಳನ್ನ ಬಳಸಿ ನಾವ್ ಯಾರನ್ನಾರು ಹೀಯಾಳಿಸ್ತೀವನಪ್ಪ? ಇಲ್ಲ. ಗಾಂಧಿ ಏನ್ ಹೇಳ್ಕೊಟ್ಟವ್ರೆ, ಶಾಂತಿ ಮಾರ್ಗದಲ್ಲಿ ನಾವು ಪ್ರಾಮಾಣಿಕ ಹಾದಿನಲ್ಲಿ ನಡೀತಾ ಇರ್ತಕ್ಕಂಥವ್ರಿಗೆ ಭಯ ಯಾಕ್ರಿ ಬೇಕು? KRS ಪಕ್ಷದ ಸೈನಿಕರು ಯಾರ ಹೆದರಿಕೆ ಅಂತೀರೇನ್ರಿ? ಜೈಲ್ಗೆ ಹೋಗಕ್ಕೆ ಹೆದರಿಕೆ ಅಂತೀರೇನ್ರಿ? ಕೇಸ್ಗೆ ಹೆದರಿಕೆ ಅಂತೀವೇನ್ರಿ? ವಿಧಾನಸೌಧಕ್ಕೆ ಹೋಗಕ್ಕೂ ಹೆದರಿಕೆ ಇರಂಗಿಲ್ಲ.
ಹೀಗಾಗಿ ಎಲ್ಲರೂ ಸಹ ಇದೊಂದು ರಾಜಕೀಯ ಪಕ್ಷವಾಗಿ ನಾವು ಯಾವ ರೀತಿ ಮುನ್ನಡಿತಾ ಇದ್ದೀವಿ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರೂ ಸಹ ನೀವು ನಾಯಕರಾಗಿ ಹೊರಹೊಮ್ತಾ ಇದ್ದೀರಾ. ಮುಂಬರುವ ಚುನಾವಣೆಗಳಲ್ಲಿ KRS ಪಕ್ಷದಲ್ಲಿ ಬಿ ಫಾರ್ಮ್ ಕೊಡಕ್ಕೆ ನೂಕುನುಗ್ಲಾಗ್ಬೇಕು, ಆ ಲೆವೆಲ್ ತಯಾರಾಗ್ಬೇಕು ನೀವೆಲ್ಲರೂ. ಮುಂದಿನ ಚುನಾವಣೆಗಳು ನಿಮ್ಮ ವಾರ್ಡ್ಗಳಲ್ಲಿ ZP, TP, MLA, MP ಚುನಾವಣೆಗಳಲ್ಲಿ ನೀವು ಧೈರ್ಯದಿಂದ ಸ್ಪರ್ಧೆ ಮಾಡೋದು. ನೀವು ಒಂದ್ಸತಿ MP ಚುನಾವಣೆಗೆ, MLA ಚುನಾವಣೆಗೆ ಕಂಟೆಸ್ಟ್ ಮಾಡಿ ನೋಡ್ರಿ, ಅದ್ರ ಮಜಾ ಹೆಂಗಿರುತ್ತೆ ಅಂತ. ಆ ಪ್ರೋಟೋಕಾಲ್ ಎಂಜಾಯ್ ಮಾಡ್ರಿ. ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅದನ್ನ ಎಂಜಾಯ್ ಮಾಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಾತ್ಮಕವಾಗಿ ಒಬ್ಬ ಚುನಾವಣಾ ಅಭ್ಯರ್ಥಿ ಆದಾಗ, ಚುನಾವಣಾ ಕಣದಲ್ಲಿ ನಿಂತ ಅಭ್ಯರ್ಥಿ ಆದಾಗ ಅವ್ನಿಗೆ ಏನೆಲ್ಲ ತಾಕತ್ತಿರುತ್ತೆ ಅನ್ನೋದು ನೀವು ಎಂಜಾಯ್ ಮಾಡ್ರಿ. ಚುನಾವಣೆಗೆ ನಿಂತ ಅಭ್ಯರ್ಥಿಗೆ ಎಷ್ಟೊಂದು ಪ್ರಜಾಪ್ರಭುತ್ವ ಎಷ್ಟೊಂದು ಶಕ್ತಿ ಕೊಟ್ಟಿದೆ ಅಂದ್ರೆ, ನೀವು ಚುನಾವಣಾ ಆಯ್ಕೆ ಆದ್ರೆ ಇನ್ನೆಷ್ಟು ಶಕ್ತಿ ಪಡ್ಕೋಬಹುದು. ಅದಕ್ಕೇನೆ ಒಳ್ಳೆಯವರು ಚುನಾವಣಾ ಕಣಕ್ಕೆ ಬನ್ನಿ. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರು ಸಮಾಜದ ಗಾಡಿಯನ್ನ ಮುನ್ನಡೆಸ್ರಿ ಅಂತ KRS ಪಕ್ಷ ಕೇಳ್ತಾ ಇದೆ. ಎಲ್ಲರೂ ತಯಾರಾಗ್ತಿರಲ್ವಾ ಮುಂದಿನ ಚುನಾವಣೆಗೆ? ಎಷ್ಟು ಜನ ಎಲೆಕ್ಷನ್ ತಯಾರಾಗಕ್ಕೆ ರೆಡಿ ಇದೀರಾ? ಕೈ ಎತ್ತರಪ್ಪ. ಮುಂಬರೋ ಚುನಾವಣೆ ಯಾವ್ದಾರ ಎಲೆಕ್ಷನ್ ಬರ್ಲಿ, ನಾವು ನಿಲ್ಲಕ್ ತಯಾರಿದೆ ಸಾಕ್. ತಯಾರಾಗಬೇಕು ನೋಡ್ರಿ. ನಾಯಕರಾಗಿ ಚುನಾವಣೆ ನಿಲ್ಲಕ್ ಬರ್ದವ್ರು ನಮ್ತ ಗುಲಾಮ್ಗಿರಿ ಬರ್ಬೇಡ್ರಿ ಕಣೆ. KRS ಪಕ್ಷ ಅಂತಕ್ಕಂಥದ್ದು ನಾಯಕರ ಪಕ್ಷ. ನೀವೆಲ್ಲ ಕಸ ಹೊಡಿತೀವಿ, ನಾವು ತೊಳಿತೀವಿ ಕಣ್ಸಮ್ಮಿ ಪೆನ ಇಲ್ಲ ಅಂತಾರ ಬೇಡರಿ. ಕಸ ಗುಡ್ಸಕ್ ನಮಗೆ KRS ಪಕ್ಷಕ್ಕೆ ಜನ ಬೇಕಾಗಿಲ್ಲ. KRS ಪಕ್ಷಕ್ಕೆ ಬೇಕಾಗಿರೋ ಸಮಾಜದ ಕೊಳೆಯನ್ನ ತೊಳಿತಕ್ಕಂತ ನಾಯಕತ್ವದ ವ್ಯಕ್ತಿಗಳು KRS ಪಕ್ಷಕ್ಕೆ ಬೇಕಾಗಿದೆ. ನೆಕ್ಸ್ಟ್ ಚುನಾವಣೆಗೆ ನಿಲ್ಲ ಅಂತರಿದ್ರೆ ಮಾತ್ರ KRS ಪಕ್ಷಕ್ಕೆ ಬರ್ರಿ, ಇಲ್ದ್ರೆ ಬರ್ಬೇಡ್ರಿ. ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಬರ್ಬೇಡ್ರಿ ಇಲ್ಲಿ. ಯಾಕಂದ್ರೆ ಬಹುತೇಕರು ನಾವೆಲ್ಲರೂ ಸಹ ನಮ್ಮ ಸಮಯವನ್ನು ಯಾತಕ್ಕೆ ಕೊಡ್ತಾ ಇದ್ದೀವಿ? ಈ ಸಮಾಜದ ಕೊಳೆಯನ್ನ ತೊಳಿಬೇಕು, ನಮ್ಗಲ್ದೆ ಅವರು ನಮ್ಮ ಮಕ್ಕಳ ಕಾಲಕರ ಒಳ್ಳೆ ದಿನ ಬರ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಸೇರ್ಕೊಂತ ಇದೀವಿ. ಇಲ್ಲೇನೋ KRS ಪಕ್ಷದಾಗೆ ಏನೋ ಎಲ್ಲ ಟೀ ಶರ್ಟ್ ಹಾಕಿಂದ್ರೆ ಟೀ ಶರ್ಟ್ ಹಾಕಿ ಅಂದ ತಕ್ಷಣ ನನಗೆಲ್ಲ ಸಲ್ಯೂಟ್, ಈ ತರದವ್ರು ದಯವಿಟ್ಟು ನಮ್ಮ ಪಕ್ಷಕ್ಕೆ ಬಂದು ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲಿ ನಮ್ಗೆ ಯಾರು ಬೇಕಲ್ಲ, ನಮ್ಮ ಆಫೀಸ್ ಕಸ ನಾವು ತೊಳ್ಕೊಂತೀವಿ. ಕಸ ಗುಡ್ಸೋಕ್ಕೂ ಬರುತ್ತೆ, ತೊಳೆಯೋಕ್ಕೂ ಬರುತ್ತೆ, ಎಲ್ಲ ಬರುತ್ತೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಸೀರಿಯಸ್ ಆಗಿ ಸ್ಪರ್ಧೆ ಮಾಡ್ತೀನಿ, ಸಮಾಜದಲ್ಲಿ ಬದಲಾವಣೆ ತರ್ತೀನಿ. ಅಟ್ಲೀಸ್ಟ್ ಒಂದೊಂದು 10 ಜನನಾರು KRS ಪಕ್ಷಕ್ಕೆ ವೋಟ್ ಆಗೋ ಲೆವೆಲ್ಗೆ ನಾನು ಇವತ್ತಿಂದಲೇ ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತೀನಿ ಅನ್ನೋರು ಮಾತ್ರ KRS ಪಕ್ಷಕ್ಕೆ ಬರ್ರಿ. ಇಲ್ದೇ ಇದ್ರು ಸುಮ್ಮನೆ ಟೈಮ್ ವೇಸ್ಟ್ಗೆ ಸುಮ್ಮನೆ ಏನೋ 100 ರೂಪಾಯಿ ಕಟ್ಟಿ ಮೆಂಬರ್ಶಿಪ್ ಸಿಕ್ಕತ್ತೆ, 200 ರೂಪಾಯಿ ಕೊಟ್ಟರೆ ಟೀ ಶರ್ಟ್ ಸಿಕ್ಕತ್ತೆ, ಹಾಕೊಂಡು ಹಿಂಗೆ ಹೋದ್ರೆ ಬೀದಿ ಮೇಲೆ ಹೋದ್ರೆ ಯಾವ್ದೋ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಪುಕ್ಸಟ್ಟೆ ಕೆಲಸ ಮಾಡಿಸ್ಕೋಬಹುದು ಅನ್ನೋ ಅಂತರ ಮಾತ್ರ KRS ಪಕ್ಷಕ್ಕೆ ದಯವಿಟ್ಟು ಬರಬೇಡಿ, ಎಲ್ಲೂ ಬರಬೇಡಿ. ರಾಜ್ಯದಲ್ಲಿ ರಾಜಕೀಯವಾಗಿ ಬದಲಾವಣೆ ತರಲೇಬೇಕು, ಚುನಾವಣೆಗಳಿಗೆ ಸ್ಪರ್ಧೆ ಮಾಡಬೇಕು, 4 ಜನ ಲೀಡರ್ಸ್ನ ಹುಟ್ಟಾಕ್ಬೇಕು, ನಾಯಕತ್ವನ ಬೆಳೆಸ್ಬೇಕು ಅನ್ನೋರು ಮಾತ್ರ KRS ಪಕ್ಷಕ್ಕೆ ಬನ್ನಿ. ಇಲ್ದೆ ಹೋದ್ರೆ ನಮ್ಮ ರವಿಕುಮಾರ್ ಸಮಯನೂ ವೇಸ್ಟ್ ಆಗುತ್ತೆ, ಸೋಮ್ ಸುಂದರ್ ಸಮಯನೂ ವೇಸ್ಟ್ ಆಗುತ್ತೆ. ಯಾಕೆಂದ್ರೆ ರಾಜ್ಯದಾಗೆ ಬಹಳ ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಒಂದು ರೀತಿನಲ್ಲಿ ಸೈನ್ಯದ ರೀತಿ ಎಲ್ಲಾದ್ರೂ ಸಂಘಟನೆ ಆಗ್ತಾ ಇದೆ, ಅದು ಮೈಸೂರು ಜಿಲ್ಲೆನಲ್ಲಿ. ಕರ್ನಾಟಕ ರಾಜ್ಯದಾಗೆ ಇಂಥದೊಂದು ಒಳ್ಳೇದೊಂದು ರಾಜಕೀಯ ಪಕ್ಷ ಹುಟ್ಟಾಕಿದೀವಿ, ಇದು ಆಲ್ರೆಡಿ ಕೆಲಸ ಮಾಡ್ತಾ ಐತೆ ಅಂತೇಳಿ ಜನಕ್ಕೊಂದು ಹುಳ ಬಿಟ್ಟಾರ ಬರ್ರಿ. ಅಟ್ಲೀಸ್ಟ್ ಆವಾಗ ನಮ್ಮ ಕಡೆಗೆ ಜನ ಬರಕ್ ಸರಿ ಆಗ್ತಾರೆ, ನಿಮ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವತ್ತು ನಾನು ಸೋಮ್ ಸುಂದರ್ ಇಲ್ದೆ ಹೋಯ್ದ್ರೆ ನಮ್ಮಿಂದ ಒಂದು 100 ಜನ ಇದ್ದಾರೆ ಅಂತಂದ್ರೆ ಪರಮೇಶ್ವರ್ ಮಾತಾಡನೇನ್ರಿ? ಮಾತಾಡಕ್ ಅವಕಾಶನೇ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷದಿಂದ ಜನ ಇದ್ದಾರೆ, ಸಂಘಟನೆ ಐತೆ ಅಂದಾಗ ದುಷ್ಟರು, ಭ್ರಷ್ಟರು, ರಾಕ್ಷಸರು ದೂರ ಸರಿತಾರೆ. ಹಂಗಾಗಿ ಪ್ರಕೃತಿ ನೀಡಿರ್ತಕ್ಕಂಥ ಈ ಅದ್ಭುತವಾದಂಥ ಅವಕಾಶವನ್ನ ನೀವು ಒಳಗೊಳ್ಬೇಕು. ಇವತ್ತು ಬಹಳ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಹುತೇಕ ಕೇವಲ ಕಾಲೋನಿಗಳಲ್ಲಿ, ಹಾಡಿಗಳಲ್ಲಿ ಇಂಥ ಕಡೆಗೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರವನ್ನು, ಬೋರ್ಡ್ಗಳನ್ನು ಸೀಮಿತಗೊಳಿಸಿದ್ದಾರೆ. ಅದು ಕೇವಲ ಕಾಲೋನಿಗಳಿಗೆ. ದಲಿತರು ಅಂದ್ರೆ ಯಾರು? ಈ ಸಮಾಜದಲ್ಲಿ ಯಾವುದೇ ಸಮುದಾಯದವರಲ್ಲಿ ಯಾರು ಶೋಷಣೆಗೊಳಗಾಗಿರ್ತಾರೆ ಅವರೆಲ್ಲರೂ ಸಹ ದಲಿತರೇ. ಬಹುತೇಕ ಈ ಸಮಾಜದ ಕಟ್ಟ ಕಡೆಯ ಏನು ವ್ಯಕ್ತಿ ಇದ್ದಾನೆ, ಸಂವಿಧಾನಬದ್ಧವಾಗಿ ತಲುಪಬೇಕಾದಂಥ ಅವನ ಸವಲತ್ತುಗಳು, ಜನರ ತೆರಿಗೆ ಹಣ ಬಡವನಿಗೆ ತಲುಪಬೇಕು. ಆವಾಗಷ್ಟೇ ಸಮಸಮಾಜ, ಸಮಾನತೆ ಕಡೆಗೆ ಸಾರಕ್ಕೆ ಸಾಧ್ಯ. ಇವತ್ತು ಆ ಕೆಲಸ ನಡೀತಾ ಆಯ್ತಾ JCB ಪಕ್ಷಗಳಲ್ಲಿ? ಇಲ್ಲ.
ಕಾಯ್ದೆ ಮಾಡ್ತಾರೆ, ಕಾನೂನು ಮಾಡಿ SCPTS ಏನಿದೆ SC ST ಹಣಗಳನ್ನ ಕೋಟ್ಯಾಂತರ ರೂಪಾಯಿ ಹಣನ ಅವ್ರಿಗೆ ಬೇಕಾದಂಗೆ ದುರ್ಬಳಕೆ ಮಾಡ್ತಾರೆ. ಅವರೇ ಕಾನೂನು ಮಾಡ್ತಾರೆ. ಜನತಾದಳ ಕಾಂಗ್ರೆಸ್ BJP ಪಕ್ಷದವರೇ ಮಾಡಿರೋದು SCPTS ಸ್ಕೀಮ್ನ ಹಣವನ್ನ ಬೇರೆದಕ್ಕೆ ಬಳಸಂಗಿಲ್ಲ ಅಂತ ಯಾವ್ಯಾವ್ದಕ್ಕೋ ಬಳಸ್ತಾ ಇದ್ದಾರೆ, ದುರ್ಬಳಕೆ ಮಾಡ್ಕೊಂತ. ಇವೆಲ್ಲವನ್ನೂ ಸಹ ಜನರಿಗೆ ಹೇಳ್ತಕ್ಕಂಥ ಕಾಲ ನೋಡ್ರಿ. ಸಮಾಜದಲ್ಲಿ ದುರ್ಬಲರು ಯಾವತ್ತೂ ಸಹ ಹೋರಾಟಕ್ಕೆ ತಯಾರಾಗ್ತಾರ್ರಿ. KRS ಪಕ್ಷದವ್ರು ಕರಿತಾ ಇದ್ದಾರೆ ಹೋರಾಟಕ್ಕೆ ಅಂದ್ರೆ ಧೈರ್ಯವಾಗಿ ಮುನ್ನುಗ್ತಾರೆ. ಆ ಕೆಲಸ ಮಾಡಿ. ಏನು ಇವತ್ತು ಬಹುತೇಕ ಎಲ್ಲ ಕಡೆ ನೀಲಿ ಶಾಲು, ನೀಲಿ ಬಣ್ಣ ಬಹಳ ವಿಜೃಂಭಿಸುತ್ತೆ. ಅದರ ಸಂಕೇತಗಳನ್ನು ಅರ್ಥ ಮಾಡ್ಕೋ. ನೀಲಿ ಜ್ಞಾನದ ಸಂಕೇತ, ನೀಲಿ ಮನುಷ್ಯನಿಗೆ ಆಲೋಚನೆಯನ್ನು ಹುಟ್ಟತಕ್ಕಂಥ ಒಂದು ಸಂಕೇತ. ಬಹುತೇಕರು ಅರ್ಥ ಮಾಡ್ಕೊಳ್ಳ, ನೀಲಿ ಶಾಲ ಹಾಕತ್ತವೆ, ಏನೇನೋ ಹೇಳ್ತವೆ, ಅದಲ್ಲ. ನೀಲಿ ಅಂತಕ್ಕಂಥ ಏನು ಸಂಕೇತ, ಇದು ಜ್ಞಾನದ ಸಂಕೇತ, ಅರಿವಿನ ಸಂಕೇತ, ಮನುಷ್ಯನಿಗೆ ಆಲೋಚನೆಯ ಸಂಕೇತ. ಅದು ಹೇಗೆ KRS ಪಕ್ಷ T-ಶರ್ಟ್ ಕಂಡ ತಕ್ಷಣ ಭ್ರಷ್ಟರು ದುಷ್ಟರು ಓಡೋಗ್ತಾರೋ, ಹಂಗಾಗಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರತಿನಿಧಿಸ್ತೀವಿ ಅಂತ ಹೇಳಿ ಏನು ನೀಲಿ ಬಣ್ಣ ಹಾಕಂತಾರಲ್ಲ, ಅದು ಜ್ಞಾನದ ಸಂಕೇತ, ಅರಿವಿನ ಸಂಕೇತ, ಮನುಷ್ಯನ ಆಲೋಚನಾ ಶಕ್ತಿಯ ಸಂಕೇತ. KRS ಪಕ್ಷ ಇವತ್ತು ನಿಜವಾಗಿ ಜ್ಞಾನವನ್ನ ಕೊಡ್ತಾ ಐತೆ, ನಿಜವಾಗಿ ಆಲೋಚನೆಯನ್ನು ಬಿತ್ತುತ್ತಾ ಐತೆ, ನಿಜವಾಗಿ ಮನುಷ್ಯನಿಗೆ ಅರಿವನ್ನ, ಜ್ಞಾನವನ್ನ, ಹೋರಾಟವನ್ನ ಬಿತ್ತುತ್ತಾ ಐತೆ. ಹಾಗಾಗಿ ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಕ್ಕಂಥ ಯೋಗ್ಯತೆ ಉಳಿದಿದ್ರೆ ಕರ್ನಾಟಕದ ರಾಜಕೀಯ ಪಕ್ಷಗಳಲ್ಲಿ KRS ಪಕ್ಷಕ್ಕೆ ಮಾತ್ರ. ಯಾಕೆ ಅಂದ್ರೆ ಅವ್ರು ಹೇಳಿದಂತ ಆಚಾರ ವಿಚಾರ ನಡೆ ನುಡಿಗಳನ್ನ ಪ್ರಾಮಾಣಿಕವಾಗಿ ಪಾಲಿಸ್ತಾ ಇರತಕ್ಕಂಥದ್ದು KRS ಪಕ್ಷ ಮಾತ್ರ. ಇನ್ ಬೇರೆ ಯಾರು ಮಾಡ್ತಾ ಇಲ್ಲ ಕೆಲಸನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಕ್ಕಂಥ ನೈತಿಕತೆ ಇರ್ತಕ್ಕಂಥ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ. ಹಾಗಾಗಿ ನೀವೆಲ್ಲರೂ ಸಹ ಹೆಮ್ಮೆ ಪಡಬೇಕು, ಖುಷಿ ಪಡಬೇಕು, ಧೈರ್ಯದಿಂದ ಎದೆ ಎತ್ತಿ ನಡಿಬೇಕು. ಮುಂದಿನ ಚುನಾವಣೆ ತಯಾರಾಗ್ತಿರಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ನೀವೆಲ್ಲರೂ ಸಾಕಾರಗೊಳಿಸ್ತಿರಲ್ವಾ? ರಾಜಕೀಯ ಅಧಿಕಾರವನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಕೃತಿ ದತ್ತವಾದಂತ ನೈಜ ರಾಜಕೀಯ ಶಕ್ತಿಯನ್ನ ನೀವು ಪಡ್ಕೊಂತೀರಾ? ಪಡ್ಕೊಳಕ್ ತಯಾರಿದ್ದೀರಾ? ಮುಂದಿನ ಚುನಾವಣೆಗಳಲ್ಲಿ ದಯಮಾಡಿ ನೀವು ಯಾವಾಗ್ಲಾರ ಕರೀರಿ, ನಾವು ಮೈಸೂರಲ್ಲಿ ಅವೈಲಬಿಲಿಟಿ ಇದ್ದಾಗ ನಿಮ್ ಜೊತೆ ಬಂದು ಮನೆ ಮನೆ ಪ್ರಚಾರ ಮಾಡೋದಕ್ಕೆ ನಾವು ಬರಕ್ ತಯಾರಾಗಿದ್ದೀವಿ. ಮೈಸೂರಿನಲ್ಲಿ ತಕ್ಷಣ ಈ ಕೆಲಸ ಆರಂಭವಾಗ್ಲಿ. ಇಲ್ಲಿ ಶುರುವಾದ್ರೆ ಕರ್ನಾಟಕದ ಬೇರೆ ಬೇರೆ ತಾಲ್ಲೂಕುಗಳಲ್ಲಿ, ಜಿಲ್ಲೆನಲ್ಲೂ ಇಲ್ಲಿ ಏನ್ ನಡೀತಾ ಐತೆ ಅನ್ನೋದನ್ನ ಮಾದರಿಯಾಗಿ ತಗೊಂಡು KRS ಪಕ್ಷ ವಿಸ್ತರಣೆ ಮಾಡೋದಕ್ಕೆ ತಯಾರಾಗುತ್ತೆ. ದಯವಿಟ್ಟು ನಮ್ಮನ್ನ ಇವತ್ತು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಆಲ್ರೆಡಿ ಸಮಯದ ಅಭಾವ ಆಗಿದೆ. ಯಾಕಂದ್ರೆ ನಾವು 10 ಗಂಟೆಗೆ ಈ ಕಾರ್ಯಕ್ರಮವನ್ನು ಶುರು ಮಾಡಬೇಕಿತ್ತು. actually ಅದು 11 ಕಾಲ ಆಗ್ಬಿಡ್ತು. ಅದಕ್ಕೆ ನಾನೆಲ್ಲರಿಗೂ ಒಂದು ಸಾರಿಯನ್ನ ಕೇಳ್ತೀನಿ. ಫೈನಲಿ ಆಗಿ ನಾನು ಮುಗಿಸ್ತೀನಿ. ಅದು ನನ್ನೇತ ಭಾವಿಸ್ಬೋದು ಜಿಲ್ಲಾಧ್ಯಕ್ಷರು. ಏನು ನಾವು ಯಾಕೆ ಪ್ರಬುದ್ಧವಾಗಿ ಪ್ರಾಮಾಣಿಕವಾಗಿ ಇರಬೇಕು, ಮತ್ತೆ ಯಾವ ರೀತಿ ತಿಳುವಳಿಕೆ ಇರಬೇಕು ಅನ್ನೋದನ್ನ ನೀವು ರಾಜ್ಯ ಉಪಾಧ್ಯಕ್ಷರಾದಂತ ಸೋಮಸುಂದರ್ ಸರ್ ಮತ್ತೆ ಜ್ಞಾನಸಿಂಧು ಸ್ವಾಮಿ ಸರ್ ಹೇಳೋದು. ಜ್ಞಾನಸಿಂಧು ಸ್ವಾಮಿ ಅವರು ಮಾತಾಡೋದು ಕೇಳಿದ ಸಾಕಷ್ಟು ಜನ ಯುವಕರನ್ನ ತಯಾರು ಮಾಡಿದ್ದಾರೆ. ನೀವು ಮತ್ತು ಯುವ ತರಬೇತಿಗಳ ಕಾರ್ಯಕ್ರಮಗಳನ್ನು ನೋಡ್ತಾ ಇಲ್ಲ, ಸಾಕಷ್ಟು ಯುವಕರನ್ನ ಒಂದು ಹೋರಾಟ ಮನೋಭಾವ ಮತ್ತು ಸಮಾಜದ ಒಂದು ಬದಲಾವಣೆಗೆ ಸಾಕಷ್ಟು ತಿಳಿದಂತವ್ರು. ಅದಕ್ಕೆ ಅವರ ಮಾತಲ್ಲೇ ಎಷ್ಟು ಒಂದು ಸ್ಪಷ್ಟತೆ ಇತ್ತು ಅಂತ ಯಾರಾದ್ರೂ ಅಬ್ಸರ್ವ್ ಮಾಡಿದ್ರ ಗಂಟೆಗಟ್ಟಲೆ ಅವರು ಅದನ್ನ ಹೇಳ್ಬಲ್ರು. ಅಷ್ಟೊಂದು ತಿಳಿದಂತ ವ್ಯಕ್ತಿ. ಮತ್ತೆ ಅದೇ ರೀತಿ ನಾವು ಮಲ್ಲಿಕಾರ್ಜುನ ಬರ್ಕಳಿ ಸರ್ ಬಹಳಷ್ಟು ತಿಳಿದಂತವ್ರು. ಇಂಥ ಪುಣ್ಯಾತ್ಮ ಕಟ್ಟಿರುವಂತ ಪಕ್ಷ ನಾವು ಯಾಕೆ ಇಂಥ ಪುಣ್ಯಾತ್ಮರನ್ನ ನೆನೆಸ್ಕೊಂಡು ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಿದೀವಿ ಅಂದ್ರೆ ಅವ್ರ ಮಾತಲ್ಲಿ ಎಷ್ಟು ಪ್ರಬುದ್ಧತೆ ಇತ್ತು ಅನ್ನೋದನ್ನ ಹೇಳ್ತೀನಿ. ಮತ್ತೊಮ್ಮೆ ಈ ಮಾತಾಡಿದಂತ ವಿಚಾರವನ್ನ ನಿಮ್ಮ ಲೈವ್ ಅಲ್ಲೇ ಇರ್ತದೆ, ಕೇಳಿಸ್ಕೊಳ್ಳಿ. ನಾನು ಯಾಕೆ ಒಬ್ಬರೊಬ್ಬರನ್ನ ಹೀಯಾಳಿಸಬಾರ್ದು, ಕಾಲೆಳಿಬಾರ್ದು, ಪಕ್ಷ ಅನ್ನೋದು ತ್ಯಾಗದ ಮನೋಭಾವ, ನಾವ್ ಏನ್ ಕಟ್ಟೋದು ಕೇಳ್ತೀವಿ ಅಂತ ಎಲ್ಲ ಹೇಳ್ತಾರೆ. ಅದರಿಂದ ಅವ್ರಗಳಿಂದ ನಾವು ಮಾತಾಡೋದು ಕಲ್ತಿದ್ದೀವಿ. ಅದರಿಂದ ನೀವು ಅದೇ ರೀತಿ ಮಾತಾಡೋದು ಕಲಿಬೋದು. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮೈಸೂರು ನಗರ ಮತ್ತು ಗ್ರಾಮೀಣ ಘಟಕಕ್ಕೆ ಬಂದು ಸಾಕಷ್ಟು ಒಂದು ಹಿತನುಡಿಗಳನ್ನ ಹೇಳಿ ಹೋರಾಟದ ಮನೋಭಾವವನ್ನು ಕಿಚ್ಚನ್ನು ಹತ್ತಿಸಿದಂತ ಮತ್ತು ತಿಳಿಸಿದಂತ ರಾಜ್ಯ ಪದಾಧಿಕಾರಿಗಳಿಗೆ ನಾನು
ವಂದನೆಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ಈಗ ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಗ್ರಾಮೀಣ ಮತ್ತು ನಗರ ಘಟಕದ ಅಧ್ಯಕ್ಷರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಇತರ ಅಂಗಘಟಕದ ಅಧ್ಯಕ್ಷರು ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಚಾಮರಾಜ, ನರಸಿಂಹರಾಜ ಮತ್ತೆ 4 ವಿಧಾನಸಭಾ ಕ್ಷೇತ್ರಗಳು ಮತ್ತೆ ಅಂಗಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಮೈಸೂರು ಮತ್ತು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬಂದಿದ್ದವರು ಎಲ್ಲರೂ ಕೂಡ ವಂದನೆ ಮಾಡ್ತಾ ಕಾರ್ಯಕ್ರಮ